ಫೈನಲಿ ಇಡೀ ದೇಶನೇ ವೇಟ್ ಮಾಡ್ತಿರುವಂಥ ಸ್ಪೆಷಲ್ ಸೇಲ್ ಡೇಸ್ಗಳು ಆಫೀಸ್ಲಾಗಿ ಇವತ್ತಿಂದನೇ ಸ್ಟಾರ್ಟ್ ಆಗ್ತವೆ. ಸೊ ನಮ್ಮ ಜನ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಐಫೋನ್ ಬಿಗ್ ಬಿಲಿಯನ್ ಕ್ರೇಜಿ ಪ್ರೈಸ್ ಆಫ್ ಆಗಿದೆ ಅಂತ ಎರಡು ಫೋನ್ ಆರ್ಡರ್ ಮಾಡ್ಕೋಕೆ ಸಿಕ್ಕಾಕೊಂಡ್ರೆ ನಾನು ಒಂದು ಸೈಡ್ ಗುರು ಐಫೋನ್ಗಿಂತ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುವಂಥ ಕೆಲವೊಂದು ಸ್ಪೆಷಲ್ ಟಿವಿಸ್ಗಳನ್ನ ತಿಳಿಸ್ಲಿದ್ದೀನಿ. ನೀವು ನಂಬಲ್ಲ, ಈ ಸರ್ತಿ ತುಂಬ ಹೊಸ ಮತ್ತು ಅಫೋರ್ಡಬಲ್ಗೆ ಹೊಸ ಟಿವಿಸ್ಗಳನ್ನ ತುಂಬ ಬ್ರ್ಯಾಂಡ್ಸ್ ಲಾಂಚ್ ಮಾಡಿದೆ. ಇಷ್ಟಲ್ಲದೆ ಈ ಹೊಸ ಟಿವಿ ಲಾಂಚ್ ಮಾಡಿದ್ದಕ್ಕೆ ಹಳೆಯ ಒಳ್ಳೆ ಟಿವಿಗಳ ಪ್ರೈಸ್ ಕೂಡ ತುಂಬ ಕಮ್ಮಿ ಆಗಿದೆ. ಇದ್ರ ಮಧ್ಯೆ ನಮ್ಮ ಗೌರ್ಮೆಂಟ್ ಅವರು GST ಆಫರ್ ಗುರು 28% GSTನ 18% ಮಾಡಿಬಿಟ್ಟು ಇನ್ನಷ್ಟು ಎಲ್ಲ ಟಿವಿಗಳ ಬೆಲೆ ನಿಜವಾಗ್ಲೂ ಕ್ರೇಜಿ ಪ್ರೈಸ್ ಆಫ್ ಆಗಿದೆ. ಈ ನಂಬಲ್ಲ, 32 ಇಂಚಿನ ಟಿ ವಿ ಎಲ್ಲ ನಿಮಗೆ 18,000 ರೂಪಾಯಿ ಮುಂಚೆ ಸಿಗ್ತಿತ್ತು. ಬಟ್ ಈ ಸೇಲಲ್ಲಿ ಜಸ್ಟ್ 9,000 ರೂಪಾಯಿ ಸಿಗ್ತಿದೆ. ಇನ್ನು 43 ಇಂಚಸ್ ಆಗಿರಲಿ, 55, 65 ಆಲ್ಮೋಸ್ಟ್ ಎಲ್ಲ ಟಿವಿಸ್ ಬೆಲೆ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಸೊ ಈ ಸೇಲಲ್ಲಿ ನೀವು ಏನು ಮಿಸ್ ಮಾಡ್ಕೊಳ್ತೀರ ಗೊತ್ತಿಲ್ಲ. ಬಟ್ ಒಂದು ಟಿ ವಿ ತೊಗೊಳಪ್ಪ ಅಂದರೆ ಈ ವಿಡಿಯೋ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನಾನು ಇವತ್ತು 32 ಇಂಚಸ್ ಇಟ್ಕೊಂಡು 65 ಇಂಚಸ್ ತನಕ ಬೆಸ್ಟ್ 10 ಟಿವಿಸ್ಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಈ ಎಲ್ಲ ಟಿವಿಸ್ಗಳಿಗೆ ನಿಮಗೆ ಇಲ್ಲೇ ನಾನು ಟ್ಯಾಗ್ ಮಾಡಿರ್ತೀನಿ, ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಆ ಪ್ರಾಡಕ್ಟ್ನ ಡೈರೆಕ್ಟ್ಲಿ ಬೈ ಕೂಡ ಮಾಡ್ಕೋಬೋದು. ಮತ್ತು ಇದೇ ಲಿಂಕನ್ನು ನೀವು ಬೈ ಮಾಡಿದ್ರೆ ನಮಗೆ ಚಿಕ್ಕ ಪುಟ್ಟ ಕಮಿಷನ್ ಕೂಡ ಸಿಗುತ್ತೆ. ಅದರಿಂದ ನಾವು ಬೇರೆ ಬೇರೆ ಎಕ್ಸೆಸರಿನು ವೀಡಿಯೋಸ್ಗಳು ಮಾಡೋಕ್ಕೆ, ಲೈಟು, ಎಕ್ಸೆಸರಿಗಳು, ಇನ್ನಿತರ ಬೇರೆ ಬೇರೆ ವಸ್ತುಗಳನ್ನ ಪರ್ಚೇಸ್ ಮಾಡಿಬಿಟ್ಟು ತೊಗೋಬೋದು. ಇದಕ್ಕೆ ನೀವು ಸಪೋರ್ಟ್ ಮಾಡ್ಬೋದು ನಮಗೆ. ಇಷ್ಟೆಲ್ಲ ನಮ್ಮ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ಪೇಜ್ ಕೂಡ ಇದೆ. ಅಲ್ಲಿ ಕೂಡ ಎಲ್ಲ ಡೀಲ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು. ಸೊ ಲಿಸ್ಟಲ್ಲಿ ಮೊದಲನೇದಾಗಿ ಬರುತ್ತೆ, ನೀವೇನಾದ್ರೂ 32 ಇಂಚಸ್ ಅಲ್ಲಿ 10 ರಿಂದ 12, 13 ಸಾವಿರ ರೂಪಾಯಿ ಅಷ್ಟೇ ಟೈಟ್ಲಿ ಬಜೆಟ್ ಇದೆ ಅಂದ್ರೆ ಇಲ್ಲಿ ನಿಮಗೆ ಎರಡು ಬೆಸ್ಟ್ ಟಿವಿ ಆಪ್ಷನ್ಸ್ ಗಳಿದೆ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಕೊಡ್ಯಾಕ್ ಅವರ ಮ್ಯಾಟ್ರಿಕ್ಸ್ 32 ಇಂಚಸ್ ನ QLED ಟಿವಿ. ಇದು 2024 ಲಾಂಚ್ ಆಗಿರುವಂತ ಒಂದು ಬೆಸ್ಟ್ ಟಿವಿ ಆಗಿತ್ತು. ಸೊ ತುಂಬಾ ಬ್ರೈಟರ್ ಡಿಸ್ಪ್ಲೇ ಒಂದಿಗೆ ಬೆಜಲ್ಸ್ ಗಳು ತುಂಬಾ ಚಿಕ್ಕದಾಗಿದೆ. 48 ವ್ಯಾಟ್ ನ ಸ್ಪೀಕರ್ಸ್ಗಳು, ಡಾಲ್ಬಿ ಡಿಜಿಟಲ್ ಮತ್ತು ಸರೌಂಡ್ ಜೊತೆಗೆ ಇದೊಂದು ಆಂಡ್ರಾಯ್ಡ್ ಟಿವಿ ಆಗಿರೋದ್ರಿಂದ ನೆಟ್ಫ್ಲಿಕ್ಸು, ಪ್ರೈಮು, ಯೂಟ್ಯೂಬು ಎಲ್ಲ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಒಂದಿಗೆ ಡುವಲ್ ಬ್ಯಾಂಡ್ ವೈಫೈ, 3 HDMI ಪೋರ್ಟ್ಸು, 2 USB ಪೋರ್ಟ್ಸ್ ಒಂದಿಗೆ ಇಲ್ಲಿ 60 Hz ನ ಒಳ್ಳೆ ಡಿಸ್ಪ್ಲೇ ಪ್ಯಾನಲ್ ಕೂಡ ಕೊಡ್ತಿದ್ದಾರೆ. ಸೊ 15,000 ರೂಪಾಯಿ ಲಾಂಚ್ ಇರುವಂಥ ಟಿವಿ ವಿತ್ ಆಫರ್ ಒಂದಿಗೆ ಬರೀ 9,999 ರೂಪಾಯಿ ಸಿಗ್ತಿದೆ. ಸೊ ಈ ಪ್ರೈಸ್ ರೇಂಜಲ್ಲಿ ಈ ಟಿವಿನ ಕಣ್ಮುಚ್ಕೊಂಡು ತಗೋಬಹುದು. ಇಲ್ಲಿ ನಿಮ್ಗೆ ಅಂದ್ರೂ ಬ್ರಾಂಡೆಡ್ ಟಿವಿ ಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಸ್ಯಾಮ್ಸಂಗ್ ಅವ್ರದ್ದು ಹೊಸದಾಗಿ ಲಾಂಚ್ ಇರುವಂಥ ಟಿವಿನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸ್ಯಾಮ್ಸಂಗ್ 32 ಇಂಚಸ್ನ 2025 ಎಡಿಷನ್. ಸೊ ಇದು 32 ಇಂಚಸ್ನ LED ಪ್ಯಾನಲ್ ಒಂದಿಗೆ HD ರೆಡಿ ಸಪೋರ್ಟ್ ಆಗುತ್ತೆ. ಇಷ್ಟೆಲ್ಲ ತುಂಬ ಸ್ಲೀಕ್ ಡಿಸೈನ್ ಒಂದಿಗೆ ಎಲ್ಲ ಫ್ರೀ ಚಾನ್ಸ್ಗಳಲ್ಲಿ ಸಪೋರ್ಟ್ ಆಗುತ್ತೆ. ಸೌಂಡ್ ಫೀಚರ್ಸ್ಗಳಲ್ಲಿ ತುಂಬ ಒಳ್ಳೆ ಆಪ್ಷನ್ಸ್ನ ಕೊಡ್ತಿದ್ದಾರೆ. ನಾಕ್ ಸೆಕ್ಯೂರಿಟಿನ ಕೊಡ್ತಿದ್ದಾರೆ. 60 Hz ನ ಒಳ್ಳೆ ಪ್ಯಾನಲ್ ಒಂದಿಗೆ HDR10+ ಕೂಡ ಇದರಲ್ಲಿ ಸಪೋರ್ಟ್ ಆಗ್ತಾ ಇದೆ. ನೀಡಂಬಲ್ಲ 16,000 ರೂಪಾಯಿ ಲಾಂಚ್ ಇರುವಂಥ ಟಿವಿ ಜಸ್ಟ್ 10,000 ರಿಂದ 11,000 ರೂಪಾಯಿಗಳೊಂದಿಗೆ ವಿತ್ ಈ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಆಫರ್ ಒಂದಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋಕೆ ಸಿಗ್ತಿದೆ. ಸೊ ನಿಮ್ಗೆ ಬ್ರಾಂಡೆಡ್ ಟಿವಿ ಬೇಕಪ್ಪ, ಅದು ಬಜೆಟ್ ಅಲ್ಲಿ 32 ಇಂಚಸ್ ಇರಬೇಕಂತಂದ್ರೆ ಸ್ಯಾಮ್ಸಂಗ್ ಒಂದು ಬೆಸ್ಟ್ ಆಪ್ಷನ್ ಇದೆ, ಇದನ್ನ ನೀವು ನೋಡ್ಕೋಬಹುದು. ಎಡಿಸ್ನಲ್ಲಿ ನೆಕ್ಸ್ಟ್ 43 ಇಂಚಸ್ನ ಟಿವಿ ಬರ್ತಾ ಇದೆ. ಒಟ್ಟಾರೆನಲ್ಲಿ 3 ಬೆಸ್ಟ್ ಟಿವಿಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೀವು ನಂಬಲ್ಲ, ಈ ಟಿವಿಸ್ಗಳು 20 ಗುರು 21, 22 ಸಾವಿರ ರೂಪಾಯಿಂದ 4K 43 ಇಂಚಸ್ನ ಟಿವಿ ಸಿಗ್ತಿದೆ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಶೋಮಿ X43 ಇಂಚಸ್ನ. ಇದೊಂದು ಗೂಗಲ್ OS ಆಯ್ತಾ. ಶೋಮಿ ಅವರ ಹೈಪರ್ OS, ಈ OSಗಳು ಟಿವಿನೆಲ್ಲ ಬೇರೆ ಇರುತ್ತೆ, ಮೊಬೈಲ್ಸ್ ಎಲ್ಲ ಬೇರೆ ಇರುತ್ತೆ. ಸೊ ಗೂಗಲ್ OS ಅಲ್ಲಿ ನಿಮಗೆ ಎಲ್ಲ ಸಪೋರ್ಟೆಡ್ ಅಪ್ಲಿಕೇಶನ್ಗಳು ಸಿಗುತ್ತೆ. ಮತ್ತೆ ನೋಡೋಕೆ ಕೂಡ ಇದು ತುಂಬಾ ಸ್ಲಿಮ್ ಮತ್ತು ಬೆಜಲ್ ಡಿಸ್ಪ್ಲೇ ಒಂದಿಗೆ 35 Hz ನ ಪೀಕ್ ಬ್ರೈಟ್ನೆಸ್ ಕೂಡ ಕೊಡ್ತಿದ್ದಾರೆ. 4K ರೆಸಲ್ಯೂಷನ್ ಒಂದಿಗೆ ಡಾಲ್ಬಿ ವಿಷನ್, HDR10+, 30 ವ್ಯಾಟ್ ನ ಡುವಲ್ ಸ್ಪೀಕರ್ಸು, DTS ವಿಜುವಲ್ X ಒಂದಿಗೆ, ಗೂಗಲ್ ಟಿವಿ ಒಂದಿಗೆ ಇಲ್ಲಿ ಕಂಪ್ಲೀಟ್ 3 HDMI ಪೋರ್ಟ್ಸ್ ಮತ್ತೆ 2 USB ಪೋರ್ಟ್ಸ್ ಒಂದಿಗೆ ಈ ಸ್ಮಾರ್ಟ್ ಟಿವಿ ಹತ್ರ 30,000 ರೂಪಾಯಿ ಲಾಂಚ್ ಆಗಿತ್ತು. ಬಟ್ ನಿಮ್ಗೆ ಆಫರ್ ಒಂದಿಗೆ 22,124 ರೂಪಾಯಿಗೆ ನೋಡೋಕೆ ಸಿಗ್ತಿದೆ. ಸೊ ಈ ಪ್ರೈಸ್ ಇಂದಲ್ಲಿ ಕಣ್ಣು ಮುಚ್ಕೊಂಡು ಈ ಟಿವಿನ ತಗೊಳ್ಬಹುದು. ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಅದಕ್ಕೆ ನಿಮಗೆ ಅಮೆಝಾನ್ ಅಂತ ಇಲ್ಲ, ಫ್ಲಿಪ್ಕಾರ್ಟ್ ಅಲ್ಲಿ ಇದೇ ಬೆಸ್ಟ್ ಅನ್ಸುತ್ತೆ. ಕಣ್ಣು ಮುಚ್ಕೊಂಡು ಶೋಮಿ ಟಿವಿನ ನೀವು ಪರ್ಚೇಸ್ ಮಾಡಬಹುದು. ಮತ್ತೆ ಇದಕ್ಕೆ ಎಕ್ಸ್ಟೆಂಡೆಡ್ ವಾರಂಟಿ ಬೇರೆ ಆಫರ್ಸ್ಗಳು ಕೂಡ ಇದೆ. ಸೊ ಅದನ್ನ ಕೂಡ ಸತಿ ಚೆಕ್ ಮಾಡಿ. ಇನ್ನು ನಿಮಗೆ ಅಂದ್ರೂ ಸೇಮ್ ಇದೆ 22-23 ಸಾವಿರದಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಪ್ಪ ಅಂದ್ರೆ ನಾನಿಲ್ಲಿ ಸಜೆಸ್ಟ್ ಮಾಡೋದು TCL ಅವರ T6C 43 ಇಂಚಸ್ನ QLED 4K ಟಿವಿ. ಇದು ಕೂಡ ಗೂಗಲ್ ಬೇಸ್ಡ್ ಟಿವಿನೇ ಇದೆ. ಇದು ಕೂಡ 4K OLED ಅಲ್ಟ್ರಾ HD ಸಪೋರ್ಟ್ ಒಂದಿಗೆ HDR10+, ಡಾಲ್ಬಿ ವಿಷನು ಮತ್ತು ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಒಂದಿಗೆ ಕೂಡ 24 ವ್ಯಾಟ್ನ ಡುವಲ್ ಸ್ಪೀಕರ್ಸ್ಗಳನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ 2 GB ರ್ಯಾಮು, 16 GB ಸ್ಟೋರೇಜ್ ಒಂದಿಗೆ 60 Hz ನ ಪ್ಯಾನಲ್ ಇದೆ. ಸೊ ಈ ಟಿವಿ ಬರೋಬ್ಬರಿ 35,000 ರೂಪಾಯಿ ಲಾಂಚ್ ಆಗಿತ್ತು. ಬಟ್ ಈ ಸೆಲಲ್ಲಿ ವಿತ್ ಆಫರ್ ಇಂದ ಜಸ್ಟ್ 23,000 ರೂಪಾಯಿ ನೋಡೋಕೆ ಸಿಗ್ಲಿದೆ. ಸೊ ಡೆಫಿನೆಟ್ಲಿ TCL ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಇದೆ. ತುಂಬ ಟಿವಿ ಲಾಂಚ್ ಮಾಡಲು ಇವರು ಫೇಮಸ್ ಆಗಿದ್ದಾರೆ. ಸೊ ಹೀಗಾಗಿ ಇದು ಕೂಡ ಒಂದು ಬೆಸ್ಟ್ ಟಿವಿ ಆಗುತ್ತೆ. ಸೊ ಇದನ್ನ ಕೂಡ ಒಂದು ಆಪ್ಷನ್ ಇಟ್ಕೊಂಡು ನೀವು
ಪರ್ಚೇಸ್ ಮಾಡ್ಬೋದು. ಇನ್ನಿ ಬಜೆಟ್ ತುಂಬ ಕಮ್ಮಿನೇ ಇದೆ. ನನಗೆ ಜಸ್ಟ್ 17,000 ರೂಪಾಯಿನಲ್ಲೇ 4K 43 ಇಂಚ್ ಟಿ ವಿ ಬೇಕಪ್ಪ ಅಂದರೆ ಇಲ್ಲಿ ಕೂಡ ನಾನು TCL ಅವ್ರದ್ದೇ ಇಫಾಕಾಲ್ ಅಂತ ಒಂದು TCL ಇವ್ರದೇ ಆದ U65 ಅಂತ ಒಂದು ಟಿ ವಿ ಇದೆ. ಸೊ ಇದು ಕೂಡ 43 ಇಂಚಸ್ನ ಒಂದು ಒಳ್ಳೆ ಡಿಸ್ಪ್ಲೇ ಒಂದಿಗೆ, ಬೆದರ್ಗಳು ತುಂಬ ಚೆನ್ನಾಗಿದೆ, 24 ವಾಟ್ನ ಸ್ಪೀಕರ್ಸ್ ಒಂದಿಗೆ. ಸೊ ಈ ಎಲ್ಲ ಮೇನ್ ಸ್ಪೆಸಿಫಿಕೇಶನ್ ಒಂದಿಗೆ ಇದು ಜಸ್ಟ್ ನಿಮಗೆ ವಿತ್ ಆಫರ್ಲಿ 17,000 ರೂಪಾಯಿ ನೋಡೋಕೆ ಸಿಗ್ತದೆ. ಸೊ ಬಜೆಟ್ ಕಮ್ಮಿ ಇದೆ, ನೀವು ಜಸ್ಟ್ 1 ವರ್ಷ 1.5 ವರ್ಷ ಯೂಸ್ ಮಾಡ್ತೀರ ಅಂದರೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಸೊ ಯಾರು ಬಜೆಟ್ ಕಮ್ಮಿ ಇದೆ ಅವ್ರು ಮಾತ್ರ ಈ ಟಿವಿನ ಚೂಸ್ ಮಾಡ್ಕೋಬಹುದು. ಇನ್ನು ನೀವೇದ್ರು 55 ಇಂಚಿನ ಟಿ ವಿ ಎಲ್ಲ ಹುಡುಕ್ತಿದ್ರಪ್ಪ ಅಂದರೆ ನಾನಿಲ್ಲಿ ಮತ್ತೆ ಪುನಃ 3 ಬೆಸ್ಟ್ ಟಿವಿಸ್ಗಳು ತಿಳಿಸ್ತಾ ಇದ್ದೀನಿ. ನಂಬಲ್ಲ 30 ಅಲ್ಲ 26 27 ಸಾವಿರದಿಂದನೇ ನಿಮ್ಗೆ ತುಂಬ ಮಾರ್ಕೆಟಲ್ಲಿ ಬೇರೆ ಬೇರೆ 55 ಇಂಚಿನ ಟಿವಿಸ್ಗಳು ಸಿಗುತ್ತೆ. ಬಟ್ ನಾನು ಸಜೆಸ್ಟ್ ಮಾಡಿರುವಂಥ ಟಿವಿಸ್ಗಳು ಟಾಪ್. ನಾನು ರಿಸರ್ಚ್ ಮಾಡಿದ್ದೀನಿ, ತುಂಬ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ರಿವ್ಯೂಸ್ ನೋಡಿಬಿಟ್ಟೆ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಮೊದಲನೇದಾಗಿ ಬರುತ್ತೆ Xiaomi F Pro ಅಂತ 55 ಇಂಚಿನ 4K QLED ಡಿಸ್ಪ್ಲೇ ಒಂದಿಗೆ 60 ಹರ್ಟ್ಜ್ನ ರಿಫ್ರೆಶ್ ರೇಟ್ ಇದೆ, 34 ವ್ಯಾಟ್ನ ಬಾಕ್ಸ್ ಡಾಲ್ಬಿ ಸರೌಂಡ್ ಸ್ಪೀಕರ್ಸ್ ಒಂದಿಗೆ, ಇದರಲ್ಲಿ DTS ವರ್ಚುವಲ್ ಎಕ್ಸ್ಚೇಂಜ್ ನಂತರ ತುಂಬ ಫೀಚರ್ಸ್ ಒಂದಿಗೆ 5 TV OS ನೋಡ್ತಾ ಇದ್ವಿ. 2 ಮತ್ತು 32 GB ಸ್ಟೋರೇಜ್ ಆಪ್ಷನ್ ಒಂದಿಗೆ, HDR10+2 ವಿವಿಡ್ ಕಲರ್ಸ್ ಇಂಜಿನ್, ಇನ್ನಿತರ ತುಂಬ ಬೇರೆ ಬೇರೆ ಆಪ್ಷನ್ಸ್ಗಳೊಂದಿಗೆ 3 HDMI ಮತ್ತು 2 USB ಪಿನ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಟಿವಿ ಆಫೀಸರ್ಗೆ ಲಾಂಚ್ ಆಗಿದ್ದು 37,000ರಿಂದ 40,000 ರೂಪಾಯಿ. ಬಟ್ ಈ ಆಫರ್ ನಿಮಗೆ ಜಸ್ಟ್ ಇದು 31,999 ರೂಪಾಯಿ ಸಿಗ್ತಿದೆ. ಸೊ ನಿಜವಾಗ್ಲೂ ಇದೊಂದು ಬೆಸ್ಟ್ ಪಿಕ್ ಆಗುತ್ತೆ. 55 ಇಂಚಸ್ಗೆ ನಮ್ಮ ಮನೇಲಿ ಕೂಡ Xiaomi ಟಿವಿನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ F ಸೀರೀಸ್ ಅಲ್ಲ, ಅದು ಬೇರೆ ಟಿವಿ ಇದೆ. ಸೊ ಸದ್ಯಕ್ಕೆ ಇದು ಆಫರ್ ತುಂಬ ಕಮ್ಮಿ ಬೆಲೆಗೆ ಸಿಗ್ತಿದೆ, ಹೀಗಾಗಿ ಒಂದು ಬೆಸ್ಟ್ ಪಿಕ್ ಡೆಫಿನೆಟ್ಲಿ ಆಗ್ಬೋದು. ಇನ್ನು ನಿಮಗೆ ಏನಾದರೂ ಬ್ರ್ಯಾಂಡೆಡ್ ಟಿವಿನೇ ಬೇಕಪ್ಪ ಅಂದರೆ ಮತ್ತೆ ನೆನಪುನ ಸ್ಯಾಮ್ಸಂಗ್ ಅವರ 55 ಇಂಚಸ್ನ ಈ ಕ್ರಿಸ್ಟಲ್ ಟಿವಿ ಅಂತ ಹೊಸ ಟಿವಿ ಇದೆ. ಸೊ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. 55 ಇಂಚಸ್ನ ಕ್ರಿಸ್ಟಲ್ ಅಲ್ಟ್ರಾ HD 4K ರೆಸಿಸ್ಟೆನ್ಸ್ ಹೊಂದಿರುವಂಥ ಡಿಸ್ಪ್ಲೇ, Tizen OS 1 UI ಒಂದಿಗೆ ತುಂಬ ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಕೊಡ್ತಿದ್ದಾರೆ. 20 ವ್ಯಾಟ್ನ ಡುವಲ್ ಸ್ಪೀಕರ್ಸ್ಗಳು ಕೊಡ್ತಿದ್ದಾರೆ. ಸ್ಯಾಮ್ಸಂಗ್ ನಾಕ್ ಸೆಕ್ಯೂರಿಟಿ ಒಂದಿಗೆ ಇದರಂತ ಯೂಸೇಜ್ ಎಕ್ಸ್ಪೀರಿಯನ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ನಿಜವಾಗ್ಲೂ ಸಖತ್ತಾಗಿದೆ. ಸೊ ಈ ಟಿವಿ ಆಫೀಸ್ ಲಾಂಚ್ ಆಗಿದ್ದು ಅದರ 40,000ರಿಂದ 45,000 ರೂಪಾಯಿ. ಬಟ್ ಈ ಸೇಲ್ ನಿಮಗೆ ಎಷ್ಟಿದು 33,000ರಿಂದ 34,000 ರೂಪಾಯಿ ಸಿಗ್ತದೆ. ಇನ್ನು ಕೆಲವೊಂದು ಫೀಚರ್ಸ್ ಕಮ್ಮಿ ಇದ್ದು ನಡೆಯುತ್ತೆ, ಬಟ್ ನನಗೆ ಬೆಸ್ಟ್ ಕ್ವಾಲಿಟಿ ಎಲ್ಲಕ್ಕಿಂತ ಬೆಸ್ಟ್ ಡಿಸ್ಪ್ಲೇ ಇರಬೇಕಪ್ಪ ನಮ್ಮ ಟಿವಿ ಹೇಳಪ್ಪ ಅಂದ್ರೆ ನಾನು ಸಜೆಸ್ಟ್ ಮಾಡೋದು LG ಅವರ AIUA 8200 55 ಇಂಚಿನ ಸ್ಪೆಷಲ್ ಟಿವಿ. ಸೊ ಈ ಟಿವಿ ಸ್ಪೆಷಲಿ ಡಿಸ್ಪ್ಲೇಗೋಸ್ಕರ ಇದೆ ಗುರು. 4K ಅಲ್ಟ್ರಾ HD ಡಿಸ್ಪ್ಲೇ ಒಂದಿಗೆ 60 ಹರ್ಟ್ಜ್ನ ಡಿಸ್ಪ್ಲೇ, HDR10+ ಸಪೋರ್ಟ್ ಒಂದಿಗೆ ವೆಬ್ OS ಅನ್ನೋ OS ಸಿಗುತ್ತೆ. ಇನ್ನಿತರ ತುಂಬ AI ಪಿಕ್ಚರ್ ಪ್ರೋ, 4K ಎಕ್ಸ್ಪ್ರೆಷನ್, ಇನ್ನಿತರ ತುಂಬ ಬೇರೆ ಬೇರೆ ಫೀಚರ್ಸ್ಗಳೊಂದಿಗೆ ಇದು ಕೂಡ 20 ವ್ಯಾಟ್ನ ಸ್ಪೀಕರ್ಸ್ಗಳೊಂದಿಗೆ ಸ್ಪೆಷಲಿ ಡಿಸ್ಪ್ಲೇಗೋಸ್ಕರ ಮಾತ್ರ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಟಿವಿ ಹತ್ತಿರ ಲಾಂಚ್ ಆಗಿದ್ದು 45,000ರಿಂದ 50,000 ರೂಪಾಯಿ. ಬಟ್ ವಿತ್ ಆಫರ್ ಒಂದಿಗೆ 36,000 ರೂಪಾಯಿ ಸಿಗ್ತದೆ. ಸ್ಪೆಷಲಿ ಡಿಸ್ಪ್ಲೇ ಚೆನ್ನಾಗಿರಬೇಕು, ನೋಡಕ್ಕೆ ಮೂವಿ 4K ರೆಸಿಸ್ಟೆನ್ಸ್ ಬೇಕಪ್ಪ ಅಂದರೆ ಈ ಟಿವಿನ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ನೀವು. ಇನ್ನು ಕೊನೆಯದಾಗಿ ನಿಮ್ಮ ಮನೆ ಹಾಲ್ ಸ್ವಲ್ಪ ದೊಡ್ಡದಾಗಿ ಇದ್ರೆ 65 ಇಂಚ್ ಟಿವಿ ಬೇಕಪ್ಪ ಅಂದರೆ ಪುನಃ ಇಲ್ಲಿ 2 ಬೆಸ್ಟ್ ಆಪ್ಷನ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ TCL T6C 65 ಇಂಚಿನ ಟಿವಿ. ಸೊ ಇದು ಕೂಡ ಕಂಪ್ಲೀಟ್ 4K HDR10+ ಡಾಲ್ಬಿ ವಿಜನ್ ಸಪೋರ್ಟ್ ಒಂದಿಗೆ ತುಂಬ ವೈಬ್ರೆಂಟ್ ಮತ್ತು ಕ್ರೇಜಿ ಕ್ವಾಲಿಟಿ ಡಿಸ್ಪ್ಲೇ ಇದೆ. ಸೊ ಇದು 120 ಹರ್ಟ್ಜ್ನ ರಿಫ್ರೆಶ್ ರೇಟ್ಗೆ 24 ವ್ಯಾಟ್ನ ಸ್ಪೀಕರ್ಸ್ಗಳು ಕೊಡ್ತಿದ್ದಾರೆ. ಗೂಗಲ್ ಟಿವಿ ಹೋಗಿದ್ದು ಗೂಗಲ್ ಅಸಿಸ್ಟೆನ್ಸು, ಹ್ಯಾಂಡ್ ಸ್ಪ್ರೀ, ಈ ಥರ ತುಂಬ ಒಳ್ಳೆ ಫೀಚರ್ಸ್ಗಳೊಂದಿಗೆ ಆಲ್ಮೋಸ್ಟ್ ಎಲ್ಲ ಪೋರ್ಟ್ಸ್ಗಳು ಸಿಗ್ತಾ ಇದೆ. ಮತ್ತು ಇದೊಂದು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಬಜೆಟ್ ತುಂಬ ಕಮ್ಮಿ ಇದೆ, ಅದರೊಳಗೆ 65 ಇಂಚಸ್ನ ಟಿವಿ ಬೇಕಪ್ಪ ಅಂದರೆ ಈ ಟಿವಿ 60,000-70,000 ರೂಪಾಯಿ ಲಾಂಚ್ ಆಗಿತ್ತು. ಬಟ್ ವಿತ್ ಆಫರ್ ಒಂದಿಗೆ 45,000 to 48,000 ಹತ್ರ ಟಿವಿ ನೋಡೋಕೆ ಸಿಗ್ತದೆ. ಸೊ ಈ ಟಿವಿ ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ನೀವು ಒಂದು 3-4 ವರ್ಷದಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಗುರು. ಇದು ನಿಮ್ಮ ದುಡ್ಡು ಕೊಡ್ತಿದ್ರೆ ನೋಡಿ, ಆ ಎಕ್ಸ್ಪೀರಿಯನ್ಸ್ನ ಇದರಲ್ಲಿ ಕಳೆದೋಗುತ್ತೆ. ಸೊ ಇದರಂತ ಟಿವಿ ಕ್ವಾಲಿಟಿ ಸ್ಪೀಕರ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸರ್ತಿ ನೀವು ನೋಡ್ಕೋಬೋದು, ಯೋಚನೆ ಮಾಡಿ ಪರ್ಚೇಸ್ ಮಾಡಿ. ಬಟ್ ಲಾಂಗ್ ಟರ್ಮ್ ಟಿವಿ ನಾನು ಬ್ರ್ಯಾಂಡೆಡ್ ಸಜೆಸ್ಟ್ ಮಾಡಲ್ಲ ಆಯಿತಾ. 8 ವರ್ಷ 7 ವರ್ಷ ಟಿವಿ ಯೂಸ್ ಮಾಡೇ ಅನ್ನಲ್ಲ. ಬಿಕಾಸ್ ನೀವು 80,000 1 ಲಕ್ಷ ಕೊಟ್ಟು ಟಿವಿ ತೊಗೊಂಡಿದ್ರೆ ಅಂದರೆ ಅದು ಒಂದು 2 ವರ್ಷದಲ್ಲಿ ಅದ್ರ ಬೆಲೆ 50 ಅಲ್ಲ 60-70% ತನಕ ಕಮ್ಮಿ ಆಗುತ್ತೆ, ಅದಕ್ಕೆ ವ್ಯಾಲ್ಯೂ ಇರಲ್ಲ. ಹೀಗಾಗಿ 3-4 ವರ್ಷಕ್ಕೆ ಒಂದೊಂದೇ ಟಿವಿ ತೊಗೊಳ್ಳಿ. ಬಟ್ ಅದು TCL ಆಗಲಿ ಬೇರೆ ಯಾವುದೇ ಬ್ರ್ಯಾಂಡ್ಸ್ ತೊಗೊಳ್ಳಿ. ಬಟ್ ಪ್ರತಿ 4-5 ವರ್ಷಕ್ಕೆ ಒಂದ್ಸರ್ತಿ ನಿಮ್ಮ ಟಿವಿ ಎಕ್ಸ್ಪೈರಿ ಇರೋ ಹಾಗೆ ನೀವು ಟಿವಿನ ಪರ್ಚೇಸ್ ಮಾಡಿ. ಬೇಡ ಗುರು ನಮಗೆಲ್ಲ ಬ್ರ್ಯಾಂಡೆಡೇ ಬೇಕು, ಒನ್ ಟೈಮ್ ಹಾಕಿದ್ರೆ ಒಂದು 8-10 ವರ್ಷ ಟಿವಿನೇ ಬದಲಿಸಲಪ್ಪ ಅಂದರೆ ನಿಮಗೂ ಒಂದು ಆಪ್ಷನ್ ಇದೆ ಆಯಿತಾ. ಸೋನಿ ಬ್ರಾವಿಯಾ 2 ಅಂತ. ಸೊ ಇದು 65 ಇಂಚಸ್ನ ಒನ್ ಆಫ್ ದ ಬೆಸ್ಟ್ ಮತ್ತು ಕ್ರೇಜಿ ಕ್ವಾಲಿಟಿ ಹೊಂದಿರುವಂಥ ಡಿಸ್ಪ್ಲೇ. ಇದ್ರ ಪ್ರೈಸ್ ಶಾಕಿಂಗ್ಲಿ ಕಮ್ಮಿ ಆಗಿದೆ ಆಯಿತಾ. ಸೊ ಈ ಟಿವಿ 65 ಇಂಚಸ್ನ 4K HD LED ಡಿಸ್ಪ್ಲೇ ಒಂದಿಗೆ. ಸೊ ಇದು ಕೂಡ ಲೋ ಲೇಟೆನ್ಸಿ ಗೇಮಿಂಗ್ ಸಲುವಾಗಿ ಹೈ ರೇಟ್ಸ್ ಒಂದಿಗೆ ಡಾಲ್ಬಿ ಅಟ್ಮೋಸು, ಡಾಲ್ಬಿ ವಿಷನ್, ಇನ್ನಿತರ ಗೂಗಲ್ AI ಫೀಚರ್ಸ್ ಒಂದಿಗೆ ಇದೊಂದು ಹೊಸ ಫೀಚರ್
ಫೀಚರ್ ಒಳಗೊಂಡಿರುವಂಥ ಸ್ಮಾರ್ಟ್ ಟಿವಿ. ನೀನಂಬಲ್ಲ ಈ ಟಿವಿ 80ರಿಂದ 92-93 ಸಾವಿರ ರೂಪಾಯಿಗಳು ಲಾಂಚ್ ಆಗಿತ್ತು. ಬಟ್ ವಿತ್ ಆಫರ್ನೊಂದಿಗೆ ಈ ಸೇಲಲ್ಲಿ ಜಸ್ಟ್ 67ರಿಂದ 67 ಸಾವಿರ ರೂಪಾಯಿಗೆ ಸಿಗಲಿದೆ ಅಂತೆ. ಅದು ಕಾರ್ಡ್ ಆಫರ್ ಮೇಲೆ ಡಿಪೆಂಡ್ ಆಗುತ್ತೆ, ಅದಕ್ಕೆ ಪ್ರೈಸ್ ಕನ್ಫ್ಯೂಷನ್ ಇದೆ. ಸದ್ಯಕ್ಕೆ ಈ ಪ್ರೈಸ್ ನಿಮಗೆ ಶೋಕೇಸ್ ಏನು ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ, ಇದೇ ಎಕ್ಸಾಕ್ಟ್ಲಿ ಇದರ ಪ್ರೈಸ್ ಆಗಿದೆ. ಸೊ ಡೆಫಿನೆಟ್ಲಿ ನೀವು ಟ್ರೂಲಿ ದುಡ್ಡು ಜಾಸ್ತಿ ಇದೆ, ದೊಡ್ಡ ಮನೆ ಇದೆ, ಗೇಮ್ಸ್ ಎಲ್ಲ ನೋಡ್ತೀರಾ, ಜಾಸ್ತಿ ಕ್ವಾಲಿಟಿ ಡಿಸ್ಪ್ಲೇ ಬೇಕಪ್ಪ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್. ಐ ಹೋಪ್ ನಿಮಗೆ ಇವತ್ತಿನ ನೋಡಿನಲ್ಲಿ ಈ ಎಲ್ಲ ಟಿವಿಸ್ಗಳ ಬಗ್ಗೆ ಡೀಟೇಲ್ ಆಗಿ ವಿಷಯಗಳು ಗೊತ್ತಾಗಿರೋ ಅನ್ಕೋತೀನಿ. 32 ಇಂಚಸ್ ಇಟ್ಕೊಂಡು 65 ಇಂಚಸ್ ತನಕ ಯಾವ ಬೆಸ್ಟ್ ಟಿವಿ ಅಂತ ತಿಳಿಸಿದ್ದೀನಿ. ಸೊ ಎಲ್ಲ ಹೊಸ ಟಿವಿ ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ದು ನೋಡಿ, ಅವರಿಗೆ ಮಿಸ್ ಮಾಡಿದೆ ವಿಡಿಯೋನ ಶೇರ್ ಮಾಡಿ. ಮತ್ತು GST ಎಲ್ಲ ಪರ್ಸೆಂಟ್ ಕಮ್ಮಿ ಆಗಿದ್ದಕ್ಕೆ ತುಂಬ ಟಿವಿಗಳ ಬೆಲೆ ಕಮ್ಮಿ ಆಗಿದೆ. ಲೋಕಲ್ ಅಂಗಡಿನೆಲ್ಲ ಹೋಗಿ ಟಿವಿಗಳನ್ನ ಆದಷ್ಟು ಪರ್ಚೇಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಎಕ್ಸಾಕ್ಟ್ಲಿ ಬೆಲೆಗಳನ್ನ ತಿಳ್ಕೊಂಡು ಅಥವಾ ಆನ್ಲೈನ್ ನೋಡಿಕೊಂಡು ಇದೇ ಬೆಲೆಯಲ್ಲಿ ಕೊಡ್ರಪ್ಪ ಅಂತ ನೀವು ಆಫ್ಲೈನ್ ಪರ್ಚೇಸ್ ಮಾಡ್ಬೋದು. ಸೊ ಬಾಕಿ ಸ್ಮಾರ್ಟ್ಲಿ ಶಾರ್ಪ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಟಿವಿಸ್ಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಟ್ಯಾಗಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.